ವೀಕ್ಷಕರೇ, ಈ ರೊಟ್ಟಿ ಮತ್ತು ಚಪಾತಿ ನಮ್ಮ ಭಾರತ ದೇಶದ ಆಸ್ತಿ. ಪ್ರತಿದಿನ ತುಂಬಾ ಮನೆಗಳಲ್ಲಿ ಸೇವಿಸುವ ಉಪಹಾರ ಅಂದ್ರೆ ಚಪಾತಿ ಮತ್ತು ರೊಟ್ಟಿಗಳು. ಈ ರೊಟ್ಟಿ ನಮ್ಮ ಭಾರತ ದೇಶದ ನ್ಯಾಷನಲ್ ಡಿಶ್ ಎಂದು ಹೇಳಿದರೂ ತಪ್ಪಿಲ್ಲ. ಜಮ್ಮು ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ರೊಟ್ಟಿ ಸೇವನೆ ಅಧಿಕ ಮಾಡುತ್ತಾರೆ. ಇನ್ನು ಈ ನಾರ್ತ್ ಇಂಡಿಯಾ ಕಡೆ ಹೋದರೆ 90% ಜನ ರೊಟ್ಟಿ ಇಲ್ಲದೆ ಜೀವನ ಮುಂದೆ ಹೋಗೋದಿಲ್ಲ. ಇನ್ನು ನಮ್ಮ ಕರ್ನಾಟಕದ ಜನತೆ 98% ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ಇಷ್ಟಪಡುತ್ತಾರೆ. ಈ 90% ಜನತೆಯಲ್ಲಿ ಅಕ್ಕಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ರುಚಿ ಸವಿಯುತ್ತಿರುವವರು ಕೇವಲ 12%. ಎಲ್ಲರಿಗೂ ಇಷ್ಟ ಇದ್ದರೂ ತಿನ್ನದೇ ಇರಲು ಕಾರಣ ಕೆಲಸದ ಒತ್ತಡ. ಮನೆಯಲ್ಲಿ ಇರುವವರೆಲ್ಲರೂ ಕೆಲಸಕ್ಕೆ ಹೋಗುವ ಕಾಲ ಇದು. ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳಿಗೆ ರೊಟ್ಟಿ ಮಾಡಲು ಬಂದರೂ ಸಮಯ ಇಲ್ಲ. ಇನ್ನೊಂದು ಕಡೆ ರೊಟ್ಟಿ ಇಷ್ಟ, ಆದರೆ ರೊಟ್ಟಿ ಮಾಡೋಕೆ ಬರೋದಿಲ್ಲ. ಆದರೆ ಈ ಸಮಸ್ಯೆಗೆ ಮಾರುಕಟ್ಟೆಯಲ್ಲಿ ಶಾಶ್ವತ ಪರಿಹಾರ ಬಂದಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಆಟೋಮೆಟಿಕ್ ರೋಟಿ ಮಷೀನ್ ತನ್ನಷ್ಟಕ್ಕೆ ಹಿಟ್ಟು ಕಲಿಸುತ್ತೆ. ನಿಮಗೆ ಬೇಕಾದ ಹಾಗೆ ಎಲ್ಲಾ ರೀತಿಯ ರೊಟ್ಟಿ ಮಾಡುತ್ತೆ. 1 ನಿಮಿಷದಲ್ಲಿ 20 ರೊಟ್ಟಿ ನಿಮಗೆ ಮಾಡಿಕೊಡುತ್ತೆ. ಈ ಮಷಿನ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡದಲ್ಲೇ ಪೂರ್ತಿ ನೋಡಿ. ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ಗೋಲೆ ಇನ್ಸೈಡ್ ಹಿಟ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸುಧೀಂದ್ರ. ನೀವಿನ್ನು ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ವೀಕ್ಷಕರೇ, ನೀವು ಸುಲಭವಾಗಿ ರೊಟ್ಟಿನ ಸ್ವಲ್ಪನೂ ಕಷ್ಟಪಡದೆ ಕೈಯಲ್ಲಿ ಮಾಡಬೇಕು ಅಂದರೆ ನಮ್ಮ ತಾಯಿಯವರ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ ಇದೆ. ನಿಮಗಾಗಲೇ ಈ ಚಾನಲ್ ಬಗ್ಗೆ ಗೊತ್ತಿದೆ ಎಂದು ಅಂದುಕೊಳ್ಳುತ್ತೇನೆ. ಹೊಸ ಟಿಪ್ಸ್ ಅನ್ನು ಬಳಸಿ ರೊಟ್ಟಿ ಮಾಡುವ ಸುಲಭ ವಿಧಾನವನ್ನು ಹೇಳಿಕೊಟ್ಟಿದ್ದಾರೆ. ಒಂದಲ್ಲ ಎರಡಲ್ಲ 30ಕ್ಕೂ ಹೆಚ್ಚು ರೊಟ್ಟಿಗಳು ತೋರಿಸಿದ್ದಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ತಾಯಿಯವರ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ ಲಿಂಕ್ ಹಾಕಿರುತ್ತೇನೆ. ಒಂದು ಸಲ ಚೆಕ್ ಮಾಡಿ. ನಮ್ಮ ತಾಯಿಯವರ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ ನಲ್ಲಿ 600ಕ್ಕೂ ಅಧಿಕ ಅಡಿಗೆ ನೋಡಬಹುದು. ಕರ್ನಾಟಕದಲ್ಲಿ 2000ನೇ ಇಸವಿ ತನಕ ರೊಟ್ಟಿಗಳನ್ನು ಸೇವಿಸುವವರ ಸಂಖ್ಯೆ 98% ಇರುತ್ತೆ. ಕೇವಲ 23 ವರ್ಷಗಳಲ್ಲಿ 98% ಇಂದ 12%ಗೆ ಇಳಿಯುತ್ತೆ. ಇದಕ್ಕೆಲ್ಲ ಕಾರಣ ನಾನು ಈ ಮುಂಚೆ ಹೇಳಿದ ಹಾಗೆ ಕೆಲಸದ ಒತ್ತಡ. ರೊಟ್ಟಿ ತಿಂದರೆ ಆರೋಗ್ಯ ಕೂಡ ಬಲಿಷ್ಠವಾಗಿ ಇರುತ್ತೆ. ರೊಟ್ಟಿ ಪಲ್ಯ ತಿನ್ನುವಾಗ ಸಿಗುವ ಮಜವೇ ಬೇರೆ. ಯಾವುದೇ ಆಹಾರದಲ್ಲೂ ಈ ರುಚಿ ಸಿಗೋದಿಲ್ಲ. ವೀಕ್ಷಕರೇ, ಈ ರೋಟಿ ಮಷಿನ್ ಹೆಸರು ರೋಟಿ ಮ್ಯಾಟಿಕ್ ಪ್ಲಸ್. ಸಂಪೂರ್ಣವಾಗಿ ಈ ಮಷಿನ್ ಅನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಇಂದ ಮಾಡಲಾಗಿದೆ. ಈ ಕಂಪನಿಯ ವೆಬ್ಸೈಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ, ನೀವು ಕೂಡ ನೋಡಬಹುದು. ಕಳೆದ 10 ವರ್ಷದಿಂದ ವಿದೇಶಿ ಭಾರತೀಯರಿಗೆ ಈ ರೊಟ್ಟಿ ಮಷಿನ್ ಮಾರಾಟ ಮಾಡಲಾಗುತ್ತಿತ್ತು. ಆದರೆ ಈಗ ಈ ರೊಟ್ಟಿ ಮಷಿನ್ ಭಾರತೀಯರ ರುಚಿ ಅನುಸಾರ ಗಮನದಲ್ಲಿ ಇಟ್ಟುಕೊಂಡು ಈ ಮಷಿನ್ ನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಭಾರತದ ಮಾರುಕಟ್ಟೆಯಲ್ಲಿ ಲಾಂಚ್ ಮಾಡಲಾಗಿದೆ. ಈಗಾಗಲೇ 2 ತಿಂಗಳಿಂದ ಮಾರುಕಟ್ಟೆಯಲ್ಲಿ ವ್ಯಾಪಾರ ಶುರು ಮಾಡಿದ್ದಾರೆ. ಈ ಮಷಿನ್ ನಿಮಗೆ ಬೇಕಿರುವ ಹಾಗೆ ಎಲ್ಲಾ ರೀತಿಯ ರೊಟ್ಟಿ ಮಾಡುತ್ತೆ. ಅಕ್ಕಿ ರೊಟ್ಟಿ ಆಗಿರಬಹುದು, ಜೋಳದ ರೊಟ್ಟಿ, ರಾಗಿ ರೊಟ್ಟಿ. ನೀವು ಮಾಡಬೇಕಾದ ಕೆಲಸ ಇಷ್ಟೇ. ಈ ಮಷಿನ್ಗೆ ನಿಮಗೆ ಬೇಕಿರುವ ಹಿಟ್ಟನ್ನು ಹಾಕಬೇಕು. ಇದರ ಜೊತೆ ನೀರು ಎಣ್ಣೆ ಲೋಡ್ ಮಾಡಬೇಕು. ಒಂದು ಸಲ ಹಿಟ್ಟು ಎಣ್ಣೆ ನೀರು ಲೋಡ್ ಆದ ಮೇಲೆ ಈ ಮಷಿನ್ 15 ರೊಟ್ಟಿ ಮಾಡುತ್ತೆ. ನಿಮಗೆ 15 ರೊಟ್ಟಿ ಬೇಡ ಅಂದರೆ 2, 3, 4 ರೊಟ್ಟಿ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡಿ ಆನ್ ಮಾಡಬಹುದು. ಈ ಮಷಿನ್ ಆನ್ ಮಾಡಿದ ಬಳಿಕ ಹಿಟ್ಟು ಕಲಿಸುತ್ತೆ, ತಟ್ಟುತ್ತೆ, ರೊಟ್ಟಿ ಮಾಡಿ ಕೊಡುತ್ತಾ ಇರುತ್ತೆ. ನಿಮಗೆ ಎಷ್ಟು ಬೇಕೋ ಅಷ್ಟು ತಿಂದು ಆರೋಗ್ಯವಾಗಿ ಇರಿ. ಈ ಮಷಿನ್ 1 ನಿಮಿಷಕ್ಕೆ 1 ರೊಟ್ಟಿ ಮಾಡುತ್ತೆ. ನಿಮಗೆ ಮೃದು ರೊಟ್ಟಿ, ಪದರ ಬರುವ ರೊಟ್ಟಿ ಬೇಕು ಅಂದರೆ ಇದಕ್ಕೂ ಆಪ್ಷನ್ ಕೂಡ ಇದೆ. ಅಮೆರಿಕ, ಜರ್ಮನಿ, ದುಬೈಯಲ್ಲಿ ಈ ಮಷಿನ್ ತುಂಬಾ ಪ್ರಸಿದ್ಧಿಯಾಗಿದೆ. ಭಾರತದಲ್ಲಿ ಈ ಮಷಿನ್ ಮಾರಾಟ ಶುರು ಮಾಡಿದ್ದು ಒಂದು ಒಳ್ಳೆಯ ಸೂಚನೆ. ನೀವು ಎಷ್ಟೇ ಬಿಸಿ ಇದ್ದರೂ ನಿಮಿಷದಲ್ಲಿ ರೊಟ್ಟಿ ಮಾಡಿ ಕೊಡುತ್ತೆ. ಮನೆಯಲ್ಲೇ ರೊಟ್ಟಿ ಮಾಡಿ ಮಾರಾಟ ಮಾಡುವವರು ಕೂಡ ಈ ಮಷಿನ್ ಉಪಯೋಗಿಸಬಹುದು. ಈ ರೊಟ್ಟಿ ಮಷಿನ್ 3 ರೀತಿಯ ವೆರೈಟಿಯಲ್ಲಿ ಬರುತ್ತೆ. 60,000, 90,000, 1,30,000 ರೂಪಾಯಿಗಳಲ್ಲಿ ಇದೆ. ರೊಟ್ಟಿ ಮಾರಾಟ ಮಾಡುವವರು ಇದನ್ನು ಇನ್ವೆಸ್ಟ್ ಮಾಡಿ ಖರೀದಿ ಮಾಡಬಹುದು. ಆದರೆ ಮನೆ ಬಳಕೆಗೆ ಈ ಮಷಿನ್ ದುಬಾರಿ ಅನಿಸುತ್ತೆ. ಕಂಪನಿಯವರು ಭಾರತದ ಜನಗಳಿಗೆ ತಕ್ಕಂತೆ ಇದರ ಬೆಲೆ ಇಳಿಸಿದರೆ ಉತ್ತಮ. ನಿಮ್ಮ ಬಳಿ ಸಾಕಷ್ಟು ಹಣ ಇದ್ದು ಮಷಿನ್ ಖರೀದಿ ಮಾಡಲು ಯಾವುದೇ ತೊಂದರೆ ಇಲ್ಲ ಅಂದರೆ ನಿಮ್ಮಷ್ಟು ಅದೃಷ್ಟವಂತರು ಯಾರೂ ಇಲ್ಲ. ಈ ರೊಟ್ಟಿ ಮಷಿನ್ 99% ಖರೀದಿ ಆಗುತ್ತಿರುವುದು ಬೆಂಗಳೂರಿನಲ್ಲೇ. ಇದನ್ನು ಖರೀದಿ ಮಾಡುತ್ತಿರುವವರು ಲಕ್ಷಗಟ್ಟಲೆ ಸಂಬಳ ಪಡೆಯುವ ಸಾಫ್ಟ್ವೇರ್ ಇಂಜಿನಿಯರ್ಸ್ ಮತ್ತು ರೊಟ್ಟಿ ಮಾರಾಟಗಾರರು. ವೀಕ್ಷಕರೇ, ನಿಮಗೆ ಆಟೋಮೆಟಿಕ್ ರೊಟ್ಟಿ ಮಷಿನ್ ಬಗೆಗಿನ ಉಪಯುಕ್ತವಾದ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.